ನಮಸ್ತೆ ವೀಕ್ಷಕರೇ, ರಾಮಾಚಾರಿ ಧಾರಾವಾಹಿಯಲ್ಲಿ ವೈಶಾಖ ಜೈಲಿನಿಂದ ಮನೆಗೆ ಮರಳಿದ್ದಾಳೆ. ಆದರೆ ಬರುವಾಗಲೇ ಇನ್ನೊಂದಿಷ್ಟು ಹೊಸ ಐಡಿಯಾ ಮಾಡಿಕೊಂಡು ಬಂದಿದ್ದಾಳೆ. ಅವಳು ವೀಲ್ ಚೇರ್ ಮೂಲಕ ಬರುತ್ತಾಳೆ. ರುಕ್ಕು ಅವಳನ್ನು ವೀಲ್ ಚೇರ್ನಲ್ಲಿ ತಳ್ಳಿಕೊಂಡು ರೂಮ್ ಒಳಗಡೆ ಕರೆದುಕೊಂಡು ಬರುತ್ತಾಳೆ. ಯಾಕೆಂದರೆ ಅವರಿಬ್ಬರಿಗೂ ಏನೋ ಸೀಕ್ರೆಟ್ ಮಾತನಾಡುವುದಿರುತ್ತದೆ. ಆಗ ರುಕ್ಕು ಬೇಸರದಿಂದ, ಯಾಕೆ ಅಕ್ಕ ಈ ರೀತಿ ಮಾಡಿಕೊಂಡೆ? ನಿನ್ನ ಕಾಲು ಸರಿ ಆಗ್ಬೇಕಂದ್ರೆ 6 ತಿಂಗಳಾದರೂ ಬೇಕಲ್ವಾ ಎಂದು ಪ್ರಶ್ನೆ ಮಾಡ್ತಾಳೆ. ಆಗ ವೈಶಾಖ, ಇಲ್ಲ, ನೀನು ಒಂದು ಚಿಟಿಕೆ ಹೊಡಿ, ಅಷ್ಟರಲ್ಲಿ ಎಲ್ಲ ಸರಿಯಾಗುತ್ತದೆ ಎಂದು ಹೇಳುತ್ತಾಳೆ. ಇದೆಲ್ಲ ಆಗದ ಮಾತು ಎಂದು ರುಕ್ಕು ಸುಮ್ಮನಾಗುತ್ತಾಳೆ. ಆದರೆ ವೈಶಾಖ ಮತ್ತೆ ಮತ್ತೆ ಒತ್ತಾಯ ಮಾಡುತ್ತಾಳೆ. ಆಗ ಮನಸ್ಸಿಲ್ಲದ ಮನಸ್ಸಿನಿಂದ ರುಕ್ಕು ಚಿಟಿಕೆ ಹೊಡೆಯುತ್ತಾಳೆ. ಆಗ ವೈಶಾಖ ವೀಲ್ ಚೇರ್ ಮೇಲಿನಿಂದ ಎದ್ದು ನಿಲ್ಲುತ್ತಾಳೆ. ತಾನು ಜೈಲಿನಿಂದ ಬಂದ ಖುಷಿಗೆ ಡ್ಯಾನ್ಸ್ ಮಾಡುತ್ತಾಳೆ. ಅದನ್ನು ಕಂಡು ರುಕ್ಕು ಆಶ್ಚರ್ಯ ಪಡುತ್ತಾಳೆ. ನೋಡ್ತಾ ಇರು, ಹೇಗೆ ಚಾರು ಹತ್ರ ಕೂತಲ್ಲೇ ಸೇವೆ ಮಾಡಿಸ್ಕೊಳ್ತೀನಿ ಎಂದು ಹೇಳುತ್ತಾಳೆ. ಚಾರು ಪಾಪ ತನ್ನ ಅಕ್ಕನಿಗೆ ನಿಜವಾಗಿಯೂ ಏನೋ ಆಗಿದೆ ಎಂದುಕೊಂಡು ಅವಳಿಗಾಗಿ ಕುಡಿಯಲು ಏನನ್ನೋ ತಂದಿರುತ್ತಾಳೆ. ಆದರೆ ಅವಳು ಬಾಗಿಲು ತೆಗೆಯುವಷ್ಟರಲ್ಲಿ ವೈಶಾಖ ನಿಂತುಕೊಂಡಿರುತ್ತಾಳೆ. ಅದನ್ನು ನೋಡಿ ಚಾರುಗೆ ಅನುಮಾನ ಬರುತ್ತದೆ. ಏನಕ್ಕ ನೀನು ನಿಂತುಕೊಂಡಿದೀಯಾ ಎಂದು ಕೇಳಿದಾಗ ವೈಶಾಖ ಹೇಳ್ತಾಳೆ, ಇಲ್ಲ, ನಾನು ನಿಂತಿಲ್ಲ, ಇವಳೇ ನನ್ನ ನಿಲ್ಲಿಸಿದ್ಲು ಎಂದು ರುಕ್ಕುನ ತೋರಿಸ್ತಾಳೆ. ರುಕ್ಕು ತನ್ನಷ್ಟಕ್ಕೆ ತಾನೇ ಈ ವಿಷಯ ತಿಳಿಯದೆ ಗಾಬರಿ ಆಗ್ತಾಳೆ. ರಾಮಾಚಾರಿ ಸೀರಿಯಲ್ ಸ್ಟಾರ್ಟಿಂಗ್ ಚೆನ್ನಾಗಿತ್ತು, ಬರ್ತಾ ಬರ್ತಾ ಹಾಳಾಗೋಯ್ತು, ತುಂಬ ಬೋರ್ ಹೊಡೆಯುತ್ತೆ, ದಯವಿಟ್ಟು ಸ್ಟಾಪ್ ಮಾಡಿಬಿಡಿ, ಸ್ಟೋರಿನೇ ಚೆನ್ನಾಗಿಲ್ಲ ಎಂದು ಚಂದು ಕಮೆಂಟ್ ಮಾಡಿದ್ದಾರೆ. ಶ್ರೀಗೌರಿ ಧಾರಾವಾಹಿಯನ್ನು ಮುಗಿಸಬಾರದಿತ್ತು ಎಂಬುದಾಗಿ ಕಮೆಂಟ್ ಮಾಡುತ್ತಿದ್ದಾರೆ. ರಾಮಾಚಾರಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವ ಧಾರಾವಾಹಿಯಾಗಿದ್ದು, ಇದರಲ್ಲಿ ರಾಮಾಚಾರಿ ಹಾಗೂ ಕಿಟ್ಟಿ ಎಂಬ 2 ಪಾತ್ರಗಳನ್ನು ಒಬ್ಬರೇ ನಿಭಾಯಿಸುತ್ತಿದ್ದಾರೆ.